ಬೆಳಿಗ್ಗೆ ದೇವ್ರ ಪೂಜೆ ಮಾಡ್ತೇವೆ ಎನ್ನುವುದರ ಅರ್ಥ ಸಂಜೆ ಆದ್ಮೇಲೆ ನಾವು ಏನ್ ಬೇಕಿದ್ರು ಮಾಡಬಹುದು ಅಂತ ಅರ್ಥ ಅಲ್ಲ. ಗೊತ್ತಾಯ್ತಾ ನಿನಗೆ? ಮನೆಯಲ್ಲಿ ದೇವರಿದ್ದಾನೆ ಎನ್ನುವುದರ ಅರ್ಥ ಮಾಡುವುದಲ್ಲ ಅನಾಚಾರ ಆಗಿರ್ಬೇಕು ಅಂತ ಅರ್ಥ ಅಲ್ಲ. ನಾವು ಮಾಡಿದ್ದ ಹೇಗೆ, ನಮ್ಮ ದಾರಿ ಹೇಗೆ, ನಮ್ಮ ನಡೆ ಹೇಗೆ, ನಮ್ಮ ನುಡಿ ಹೇಗೆ, ನಮ್ಮ ಕೃತಿ ಹೇಗೆ, ನಮ್ಮ ಮತಿ ಹೇಗೆ, ಅದು ಶಿವನ ಸ್ವರ್ಗ ಭೂಮಿಯ ಸ್ವರ್ಗ ಸ್ವಭಾವ ಮೆರೆದಿದೆ ಈ ನಿಸರ್ಗ. ಗರುಡ ವಾಹನ ನೀನೆ, ಅದಕ್ಕೆ ನನ್ನಂತವನು ಏರಿ ಹೋಗಿ ಅಪಚಾರ ಆಗ್ಬಾರ್ದು ಕೃಷ್ಣ. ಬಾಲ್ಯದಲ್ಲಿ ನನ್ನ ಒಳ ನೀನು ಸೇರಿಕೊಂಡವ, ನನ್ನ ಒಳಗೆ ನೀರಿದ್ದ ಬಳಿಕ ಕಾಣುವ ವಾಹನವನ್ನು ನಾನು ಏರಿದ್ರೇನು ನೀನು ಏರಿದ್ರೇನು? ನಾವಿಬ್ಬರು ಬೇರೆ ಬೇರೆ ಎಂಬುದಾಗಿ ಯಾವತ್ತಾದ್ರೂ ಆಡಿದ್ದುಂಟ? ಇಲ್ಲ ಕೃಷ್ಣ. ನನ್ನನ್ನು ನೀನು ದೇವರು ಅಂತ ತಿಳ್ಕೊಂಡ್ರೆ ದೇವರನ್ನ ಸತ್ತ ಭಕ್ತರನ್ನ ಬೇರೆ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾವ ಸಂಬಂಧವೂ ಇಲ್ಲ, ದೇವ ಭಕ್ತರ ಸಂಬಂಧದ ಮುಂದೆ ಯಾವ ಭಾವ ಸಂಬಂಧವೂ ಇಲ್ಲ. ನನ್ನನ್ನ ಸಮುದ್ರ ಎಂಬುದಾಗಿ ತಿಳ್ಕೊಂಡ್ರೆ ಹೌದು, ಸಮುದ್ರಕ್ಕೆ ಸೇರಿದಂತ ಬಿಂದುವನ್ನ ಬೇರೆ ಮಾಡ್ಲಿಕ್ಕೆ ಯಾರು? ಏನು ಹಾಗೆ ಎಲ್ಲ ನೋಡು. ಏನು ಮಾಯಾಪುರಿ ಅಂತ ಹೇಳಿದ್ರೆ ಹೆಣ್ಮಕ್ಕಳ ಆಳ್ವಿಕೆ ಅಂತ. ಹೌದು, ಇದು ಅದಲ್ಲ. ಹೆಣ್ಣು ಅಲ್ಲ ಗಂಡು ಅಲ್ಲ, ಆಡ್ಕೊಂಡ ಯಾವ್ದು ಅಂತಲೇ ಗೊತ್ತಾಗ. ನಾನು ಹೆಣ್ಣೆ ಕಣವು. ಏನು ಅಧಿಕಾರ ನಿಮಗೆ? ಹೌದು, ಅಧಿಕಾರೇನು? ಅಧಿಕಾರ ತಿಳ್ಕೊಂಡಿದ್ದೀರಿ. ನಾವೇ ಅಧಿಕ ಅದ ನೀನು ಒಪ್ಪಿಕೊಳ್ಳಬೇಕು ಹಾರ್ದಿಕವಾದಂತಹ. ನಾವು ಅಧಿಕ, ನಿಮ್ಮದು ಅಧಿಕ ಪ್ರಸಂಗ ಆಯ್ತು ಅಂತ ಹೇಳಿ ಕೊಟ್ಟದ್ದ. ಅಧಿಕ ಪ್ರಸಂಗ ನಮಗೆ ಒಳಪಟ್ಟಂತ ನಾಡು, ನಮ್ಮ ಉಪವನ. ಕೇಳದೆ ಒಳ ಪ್ರವೇಶ ಮಾಡ್ತಿದ್ದೀರಲ್ಲ, ಯಾಕೋ ಯಾಕೆ ನೋಡ್ತೀಯ? ಆಚೆ ನೋಡು, ಇಲ್ಲೇ ನೋಡ್ತಾನೆ ನೋಡ್ತಾನೆ ನೀರು ಆ ಕಡೆಗೆ ಹೆಚ್ಚೆಚ್ಚು ನೋಡುವ ಹಾಗೆ ನೀ ಮಾಡಬಾರ್ದು. ನಾನು ಮಾಡುದಲ್ಲ, ನಾನು ನೋಡುವುದಲ್ಲೇ. ಹೆಣ್ಮಕ್ಳು ನೋಡ್ಲಿಲ್ಲ ನೀನು? ನೋಡ್ತಾ ಇದ್ದೇನೆ. ಯಾವಾಗ ಸೂಕ್ಷ್ಮತೆ ಹಾಗೆ ಗೊತ್ತಾ? ಏನು ಮೈ ತುಂಬಾ ಬಟ್ಟೆಯನ್ನು ಧರಿಸಿದ್ರೆ ನೋಡುವುದಕ್ಕೆ ಅದು ಚಂದ ಅಲ್ವಾ? ಅರ್ಧಪಟ್ಟ ಯಾವತ್ತೂ ಆಗ್ಬಾರ್ದು. ಎಲ್ಲೂ ಆಗಿಲ್ವಲ್ಲ. ಇದು ಮೈ ತುಂಬಾ ಬಟ್ಟೆ ಒಂದು ಚಂದ. ಆ ಲಕ್ಷಣ ಕಾಣ್ತಾ ಇದ್ದೇನೆ, ಹೌದಲ್ಲ? ವಯಸ್ಸಾದ್ರೂ ಆ ಲಕ್ಷಣ ಹಾಗೆ ಕಾಣ್ತಾವ. ವಯಸ್ಸಾಯ್ತು ಹೇಳ್ಬೇಡ, ಮುಖದ ಮೇಲೆ ನೆರಿಗೆಗಳ ರಾಶಿ ಅದೆಲ್ಲ ಹೇಳಲ್ಲ, ಒಂದು ಅದೃಷ್ಟ ರೇಖೆ. ಹೌದು, ನನಗೆ ವರ್ಷ ಎಷ್ಟಾಯ್ತು? ಸುಳ್ಳಲ್ಲ, ನೀವೊಂದು ಎಷ್ಟು ಒಂದು 80 ಮಚ್ಚಿಗೆ. ನನಗೆ 27 ಜಾರಿ, 23ಕ್ಕೆ ಸೇರಿ 24 ಹತ್ರ ಬಂದು ನಾಳೆ ಬೆಳಗಂದ್ರೆ ಜಯ ರಾಮ ಜಯ ರಘುರಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ ರಾಮ ಜಯ ಜಯ ಶ್ರೀರಾಮ.
ಹಾಗೆ ಸಂಸ್ಕಾರ ಇಲ್ಲ ಅಂತ ಹೇಳ್ತಾ ಇದ್ದೀಯಲ್ಲ, ನಿಮ್ಮಲ್ಲಿ ಬಂದು ಏನು ಹೇಳಿದ್ದಾಳು ನಾವಂತೂ ತಿಳಿದವರಲ್ಲ. ಆದರೆ ನಮ್ಮಲ್ಲಿ ನಾವಿದಿರಾದಾಗ ಅವಳು ಆಡಿದ್ದೆಲ್ಲ ಅಧಿಕ ಪ್ರಸಂಗದ ಮಾತೆ, ಒಂದು ಸರಿಯಾದಂತಹ ಮಾತನ್ನ ಆಡಲಿಲ್ಲ. ಸಾಮದಾನ ಭೇದ ದಂಡ, ಮೊದಲೇ ನಾವು ಸಾಮವನ್ನ ಪ್ರಯತ್ನ ಪಟ್ಟಿದ್ದೆ ಎಲ್ಲಿ ಅಂತ ಕೇಳಿದ್ರೆ ಅವಳಿದಿರಿನಲ್ಲಿಯೇ. ಆದ್ರೆ ಏನ್ ಮಾಡುವ, ಅವಳಿಗೆ ನಮ್ಮ ಭಾಷೆ ಬರುವುದಿಲ್ಲ, ನೀವು ಆಡುವ ಭಾಷೆ ನಮಗೆ ಅರ್ಥ ಆಗುವುದಿಲ್ಲ. ಹೌದಾ? ಹಾಗಾದ್ರೆ ನೀನೊಂದು ಕೆಲಸ ಮಾಡಬೇಕು. ರಾಮನನ್ನು ಕಾಣಬೇಕು ಎನ್ನುವ ಅಚಲವಾದ ಭಕ್ತಿಯನ್ನು ಹೊಂದಿದವರು ನಾವು. ಶ್ರೀರಾಮಚಂದ್ರನ ಇಲ್ಲಿಗೆ ಕರೆಸು, ಹಯವನ್ನು ನಾವು ಬಿಡುತ್ತೇವೆ. ಕಾರಣ ಏನು? ಅಯೋಧ್ಯೆ ಮಾತ್ರ ರಾಮನಾಡಾದು ಆಗಿರಬಾರದು, ಪ್ರತಿಯೊಂದು ಭೂಮಿಯೂ ಕೂಡ ರಾಮನಾಡಾಗಬೇಕು. ಪ್ರತಿಯೊಂದು ವ್ಯಕ್ತಿಯೂ ಕೂಡ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ಘೋಷಿಸಬೇಕೆನ್ನುವ ಆಶಯದಿಂದ ರಾಮ ಧ್ಯಾನದಲ್ಲಿ ನಿರತರಾಗಿ ಮಾಯಾಪುರದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದೇವೆ. ಯುದ್ಧ ಮಾಡಬೇಕೆನ್ನುವ ಹಂಬಲ ಇಲ್ಲ. ಅಶ್ವಮೇಧದ ಹಯವನ್ನು ಬಿಡಬೇಕು ಅಂತಾದ್ರೆ ರಾಮನನ್ನು ನೀನು ಕರೆಸಬೇಕು. ಒಂದು ಮಾತನ್ನ ಹೇಳ, ರಾಮ ಬಂದ ಮರುಗಳಿಗೆ ನಮ್ಮ ಈ ಭೂಮಿ ಅನ್ನುವಂಥದ್ದು ಪಾವನ ಆಗ್ತದೆ ಹೇಳುವುದನ್ನು ನಾವು ತಿಳಿಯಬಾರದು. ನಿಷ್ಕಲ್ಮಶ ಭಕ್ತಿಯಿಂದ ರಾಮ ನಾಮವನ್ನ ನಾವು ಜಪಿಸಿದೆವು ಅಂತಾದ್ರೆ ನಾವು ನಿಂತಹ ಸ್ಥಳ ಅದು ಪುಣ್ಯಧಾಮವೇ ಆಗ್ತದೆ. ಅದು ಮನುಷ್ಯರು ಜಪಿಸಬೇಕು ಅಂತಿಲ್ಲ, ಕೋಗಿಲೆ ಹಾಡಿದ್ರು ಜೀವನ ಪಾವನವಾಗುತ್ತೆ, ಅನುಮಾನವೇ ಇಲ್ಲ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖ ಒಂದೇ ವಾಲ್ಮೀಕಿ ಕೋಕಿಲಂ. ನಾವು ಕೇಳಿದ್ದೇವೆ ಇದನ್ನ. ಅಂತಹ ವಾಲ್ಮೀಕಿ ಮಹರ್ಷಿಗಳೇ ರಾಮನ ಬಗ್ಗೆ ಇರುವಂತಹ ಅಪಾರವಾಗಿರುವಂತಹ ಭಕ್ತಿಯೋ ಅಥವಾ ಆ ರಾಮನ ಕುರಿತಾಗಿರುವಂತಹ ಗೌರವ ವಾಲ್ಮೀಕಿ ಮಹರ್ಷಿಗಳಿಂದ ಹಿಡಿದು ಇಂದು ಬೆಳೆಯುತ್ತಿರುವಂತಹ ಪುಟ್ಟ ಕೋರನು ಸಹಿತ ರಾಮನಾಮವನ್ನು ಧ್ಯಾನಿಸ್ತಾನೆ. ನಿಮಗೆ ಹೇಳುವುದು ಹಾಗೆ, ರಾಮನನ್ನ ನೋಡುವಂತಹ ಬಯಕೆ ಇಂದಲ್ಲ ನಾಳೆ ಅಂತಾದ್ರೆ ರಾಮಚಂದ್ರನ ಪ್ರತಿಯೊಬ್ಬರಿಗೂ ದರ್ಶನವನ್ನು ಸಬಗೋ ಮೆರೆದಿದೆ, ಕಣ್ಣು ಸಾಲದಾಗಿದೆ, ಭೂಮಿಯ ಸೊಬಗು ಮೆರೆ